ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟ ಫಿನಾಲೆ ಹಂತಕ್ಕೆ ಬಂದಿದೆ. ಇನ್ನೇನು ಫಿನಾಲೆಗೆ ಕೌಂಟ್ ಡೌನ್ ಶುರು ಆಗ್ತಿದೆ. ಈ ಹಂತದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಯಾರು, ಹೋಗೋದು ಯಾರು, ಉಳಿಯೋದು ಯಾರು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಈಗಾಗಲೇ 6 ಜನ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ ಇರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿರುವಂಥ 7 ಜನರ ಪೈಕಿ 6 ಜನ ನಾಮಿನೇಟ್ ಆಗಿದ್ದಾರೆ. ಧನುಷನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಯಾರು ಹೋಗ್ತಾರೆ, ಯಾರು ಉಳಿತಾರೆ ಅನ್ನೋದು ಕುತೂಹಲ ಒಂದು ಬಗೆ. ಆದರೆ ಮತ್ತೊಂದು ಕಡೆಯಿಂದ ಈ ವಾರ ಕಾವ್ಯ ಏನಾದರೂ ಹೊರಗಡೆ ಹೋದರೆ ಅದಕ್ಕೆ ನೇರವಾದಂಥ ಹೊಣೆಯನ್ನು ಹೊರಬೇಕಾಗಿದ್ದು ಒಬ್ಬ ಸ್ಪರ್ಧಿ, ಆತ ಧನುಷ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಾವ್ಯ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ಗಿಲ್ಲಿಯ ಜೊತೆಗೆ ಕಾವ್ಯ ದೂರ ಆಗಿದ್ದಾರೆ. ಫೈನಲ್ ಹೊರಗೆ ಬರುವವರೆಗೆ, ಅಂದರೆ ಮೊನ್ನೆ ಈ ಫೈನಲ್ ಹಂತಕ್ಕೆ ಬರೋವರೆಗೆ ಗಿಲ್ಲಿಯ ಜೊತೆಗೆ ಕಾವ್ಯ ಹಗಲು ರಾತ್ರಿ ಎನ್ನದೇ ಜೊತೆಯಾಗೇ ಇರ್ತಾಯಿದ್ರು. ಎಷ್ಟೇ ಕಿಚ್ಚ ಸುದೀಪ್ ಅವರು ಬುದ್ಧಿಮಾತುಗಳನ್ನು ಹೇಳಿದರೂ ಕೂಡ ಕಾವ್ಯ ಆಗಲಿ ಗಿಲ್ಲಿ ಆಗಲಿ ಬದಲಾಗಲಿಲ್ಲ. ಅವರ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾನೆ ಹೋಯಿತು. ಆ ಸ್ನೇಹದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು, ಸಾಕಷ್ಟು ಮಾತುಗಳು ಬಂದರೂ ಕೂಡ ಎಲ್ಲೂ ಕೂಡ ಅದನ್ನು ಆಕೆ ಕೇರ್ ಮಾಡ್ತಾನೆ ಇರಲಿಲ್ಲ. ಆದರೆ ಅದು ಯಾವಾಗ ಧನುಷ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಈಕೆಯ ಸ್ನೇಹ ಬೆಳೀತೋ ಎಲ್ಲವೂ ಕೂಡ ಬದಲಾಯಿತು. ಪರಿಣಾಮ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಆಟವೂ ಕೂಡ ಬದಲಾಗಿದೆ. ಕಣ್ಣೀರನ್ನು ಹಾಕ್ಕೊಂಡು ಹೊರಗಡೆ ಹೋಗುವಂಥ ತೀರ್ಮಾನಕ್ಕೂ ಕೂಡ ಕಾವ್ಯ ಬಂದಾಗಿದೆ. ಇದೇ ಈಗ ಕಾವ್ಯಳನ್ನು ಹೊರಗಡೆ ಕಳಿಸಿದ್ರು ಕೂಡ ಅಚ್ಚರಿ ಏನಿಲ್ಲ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಇಲ್ಲಿ ಹೆಚ್ಚು ದಿನಗಳ ಕಾಲ ಮುಖವಾಡನ್ನು ಹಾಕಿಕೊಂಡು ಬದುಕೋದಕ್ಕೆ ಸಾಧ್ಯವಿಲ್ಲ. 1 ತಿಂಗಳು 2 ತಿಂಗಳು ಹೋಗಲಿ, ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಮುಖವಾಡನ್ನು ಹಾಕ್ಕೊಂಡೇ ಬದುಕ್ತೀವಿ ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯ. ಈಗ ನೋಡಿ, ಅದೇ ರೀತಿಯಾದಂಥ ಮುಖವಾಡನ್ನು ಹಾಕಿಕೊಂಡು ಬದುಕ್ತಾ ಇದ್ದಂಥ ಕಾವ್ಯ ಮುಖವಾಡ ಕಳಚುವಂಥ ಸಂದರ್ಭ ಈಗ ಹೊರಗಡೆ ಬಂದಿದೆ. ಫಿನಾಲೆಗೆ ಬರುವವರೆಗೂ ಕೂಡ ಕಾವ್ಯ ಗಿಲ್ಲಿಯ ಬಕೆಟ್ ಆಗಿದ್ಲು. ಗಿಲ್ಲಿಯಿಂದನೇ ಕಾವ್ಯ. ಗಿಲ್ಲಿ ಅಲ್ಲ ಅಂದ್ರೂ, ಕಾವ್ಯ ಅಲ್ಲ ಅಂದ್ರೂ, ಅಥವಾ ಕಾವ್ಯ ಫ್ಯಾನ್ಸ್ ಅಲ್ಲ ಅಂದ್ರೂ ಕೂಡ ಗಿಲ್ಲಿಯ ಫ್ಯಾನ್ಸ್ ಅಥವಾ ಕನ್ನಡಿಗರು ಇದನ್ನು 100ಕ್ಕೆ 100 ಒಪ್ಪಿಕೊಳ್ತಾರೆ. ಗಿಲ್ಲಿ ಅಲ್ಲದೆ ಇದ್ದಿದ್ರೆ ಬಹುಶಃ ಕಾವ್ಯ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಜರ್ನಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇದೇ ಗಿಲ್ಲಿ ಎಷ್ಟು ಸಲ ಕಾವ್ಯಗಳನ್ನು ಬಚಾವ್ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಆತ ಆಟ ಆಡಿದಂಥ ರೀತಿ, ಜೊತೆಗೆ ಆತ ತೆಗೆದುಕೊಂಡಂಥ ನಿರ್ಧಾರಗಳು. ಯಾವತ್ತೋ ಈ ಕಾವ್ಯ ಹೋಗಬೇಕಾಗಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೊನ್ನೆ ಸ್ಪಂದನ ಹೋದ್ಲಲ್ಲ, ಆ ವೀಕ್ನಲ್ಲೇ ಸ್ವಲ್ಪ ಮಿಸ್ ಆಗಿದ್ರು. ಗಿಲ್ಲಿ ಸ್ವಲ್ಪ ಪಾರ್ಶಾಲಿಟಿಯನ್ನು ಮಾಡದೇ ಇದ್ದಿದ್ರೂ ಕೂಡ ಹೋಗಬೇಕಾಗಿದ್ದಿತ್ತು ಇದೇ ಕಾವ್ಯ. ಆದರೂ ಕೂಡ ಗಿಲ್ಲಿ ಬಿಟ್ಕೊಡ್ಲಿಲ್ಲ. ಆದರೆ ಎಂಡ್ ಆಫ್ ದಿ ಡೇಗೆ ಈಕೆ ಗಿಲ್ಲಿ ಕೊಟ್ಟಿದ್ದೇನು ಅಂತೇಳಿ ಕೇಳಿದ್ರೆ ಬರೀ ನೋವಿನ ಮಾತುಗಳು. ಅಂದರೆ ಈಕೆ ಕಿಚ್ಚ ಸುದೀಪ್ ಅವರ ಎದುರುಗಡೆ ಪಶ್ಚಾತ್ತಾಪದ ಮಾತನ್ನು ಹೇಳಿದ್ಲು. ನೆನಪಿದೆಯಾ ನಿಮಗೆ? ಕಿಚ್ಚ ಸುದೀಪ್ ಅವರ ಎದುರುಗಡೆ ಮಾತನಾಡುವಂಥ ಸಂದರ್ಭದಲ್ಲಿ, ನಾನು ಗಿಲ್ಲಿಗೆ ಆರಂಭದಲ್ಲಿ ಕೊಟ್ಟಂಥ ಸಲಿಗೆ ತಪ್ಪಾಯಿತು, ಅದನ್ನು ಕೊಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ಲು. ಇನ್ಫ್ಯಾಕ್ಟು ಆ ರೀತಿ ಏನಾದರೂ ಆಗಿದ್ದಿದ್ರೆ ಬಹುಶಃ ಈ ವಾರದವರೆಗೆ ಕಾವ್ಯ ಬರೋದು ಸಾಯಲಿ, ಬಿಗ್ ಬಾಸ್ ಮನೆಯ ಅರ್ಧ ಜರ್ನಿಯೂ ಕೂಡ ಕಾವ್ಯ ಕಳೆಯೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅನ್ನೋದನ್ನು ಆಕೆ ಮರಿಬಾರ್ದು. ಒಂದು. ಎರಡನೇದು, ಈ ಧನುಷ್ ಸ್ನೇಹ. ಯಾವಾಗ ಕಾವ್ಯಗೆ ಧನುಷ್ ಅವರ ಜೊತೆಗೆ ಹೆಚ್ಚು ಆತ್ಮೀಯತೆ ಬೆಳೀತೋ ಅವತ್ತಿನಿಂದ ಗಿಲ್ಲಿಯ ನಡುವೆ ಅಂತರ ಹೆಚ್ಚಾಯಿತು. ಗಿಲ್ಲಿ ಮತ್ತು ಕಾವ್ಯ ಅಂತರವನ್ನು ಹೆಚ್ಚಿಸ್ಕೊಳ್ತಾ ಹೋದರು. ಯಾಕೆಂತ ಹೇಳಿದ್ರೆ, ಕಾವ್ಯ ಪ್ರತಿಯೊಂದು ಹಂತದಲ್ಲೂ ಕೂಡ ಗಿಲ್ಲಿಯನ್ನು ಅವಾಯ್ಡ್ ಮಾಡ್ತಾನೆ ಹೋದ್ಲು. ಗಿಲ್ಲಿಯ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿದಂಥ ಈ ಧನುಷು ಗಿಲ್ಲಿಯಿಂದ ಕಾವ್ಯಳನ್ನು ದೂರ ಮಾಡೋದರಲ್ಲಿ ಯಶಸ್ಸಾಗ್ತಾನೆ. ಇನ್ಫ್ಯಾಕ್ಟು ಇದರ ಹಿಂದೆನೂ ಕೂಡ ಒಂದು ಕಥೆ ಇದೆ. ಇದೇ ಧನುಷು ಕಾವ್ಯ ಬಗ್ಗೆ ಈ ಸ್ಪಂದನ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತನಾಡಿದರು. ಕಾವ್ಯ ಮತ್ತು ಈ ಗಿಲ್ಲಿಯ ಸ್ನೇಹದ ಬಗ್ಗೆ ಇದೇ ಸ್ಪಂದನ ಮತ್ತು ಈ ಧನುಷ್ ಮಾತನಾಡಿದರು. ಇನ್ಫ್ಯಾಕ್ಟು ಧನುಷ್ ಮತ್ತು ಸ್ಪಂದನ ಕೊನೆಯ ಹಂತದಲ್ಲಿ ತುಂಬ ಕ್ಲೋಸ್ ಆಗಿದ್ದರು. ಹೆಚ್ಚು ಸಮಯ ಒಟ್ಟಿಗೆ ಕಳೀತಾ ಇದ್ರು. ಈ ಸಂದರ್ಭದಲ್ಲಿ ಧನುಷು ಒಂದು ಮಾತನ್ನು ಹೇಳಿದ್ದ, ಯಾವ ಕಾರಣಕ್ಕೂ ಕೂಡ ಕಾವ್ಯಳನ್ನು ಗಿಲ್ಲಿ ಬಿಟ್ಕೊಡಲ್ಲ, ಗಿಲ್ಲಿಯನ್ನು ಕಾವ್ಯ ಬಿಟ್ಕೊಡಲ್ಲ ಅನ್ನುವಂಥ ಮಾತನ್ನು ಅವತ್ತು ಕೂಡ ಮಾತನಾಡಿಕೊಂಡಿದ್ರು. ಇದನ್ನು ಹೇಗಾದರೂ ಮಾಡಿ ಸುಳ್ಳು ಅಂತೇಳಿ ನಿರೂಪಿಸಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಂಥವರು ಕೊನೆಗೆ ಹೊಡೆದಂಥ ಮೊಳೆ ಇವತ್ತು ಕೆಲಸ ಮಾಡಿದೆ. ಈಗ ಕೆಲಸ ಮಾಡಿದೆ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ, ಧನುಷ್ಗೆ ಯಾವುದಾದ್ರೂ ಒಂದು ಹೆಣ್ಮಗುನ ಸ್ನೇಹ ಬಹುಶಃ ಬೇಕು ಅನಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನವೂ ಕೂಡ ಧನುಷ್ಗೆ ಒಂದು ಹೆಣ್ಮಗುನ ಸ್ನೇಹ ಬಹುಶಃ ಬೇಕಾಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಸ್ಪಂದನ ಹೋದ ಬಳಿಕ ಕಾವ್ಯ ಜೊತೆಗೆ ಕ್ಲೋಸ್ ಆಗುವಂಥ ಪ್ರಯತ್ನವನ್ನು ಮಾಡುವಂಥ ಧನುಷು
ನೀಟಾಗಿ ತನ್ನ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ. ಗಿಲ್ಲಿಯಿಂದ ಕಾವ್ಯಳನ್ನು ದೂರ ಮಾಡಿದರೆ ಆಕೆ ನನ್ನ ಜೊತೆಗೆ ಹೆಚ್ಚು ಕ್ಲೋಸ್ ಆಗ್ತಾಳೆ ಅನ್ನೋದು ಈತನಿಗೆ ಗೊತ್ತಾಯಿತು. ಪರಿಣಾಮ ಇವತ್ತಿಗೆ ಗಿಲ್ಲಿಯಿಂದ ಕಾವ್ಯ ಕಂಪ್ಲೀಟಾಗಿ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾಳೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಾವ್ಯ ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ಯಾರೋ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾಳೆ. ಜೊತೆಗೆ ಇಲ್ಲಿ ಆಕೆಗೆ ಯಾವುದೂ ಕೂಡ ಹಳೇದು ಯಾವುದೂ ಕೂಡ ನೆನಪಿಲ್ಲ. ಗಿಲ್ಲಿ ಮಾಡಿದಂಥ ತ್ಯಾಗ, ಗಿಲ್ಲಿ ಕೊಟ್ಟಂತಹ ಉಡುಗೊರೆಗಳು, ಗಿಲ್ಲಿ ಮಾಡಿದಂತಹ ಒಂದೊಂದು ನಿರ್ಧಾರಗಳು ಅಥವಾ ಒಂದೊಂದು ನಿಲುವುಗಳು ಎಲ್ಲವೂ ಕೂಡ ಎಷ್ಟು ಅನುಕೂಲಕಾರಿಯಾಗಿತ್ತು ಅಥವಾ ಕಾವ್ಯಗೆ ಅದು ಎಷ್ಟು ಲಾಭದಾಯಕವಾಗಿತ್ತು ಅನ್ನೋದು ಆಕೆಗೆ ಇವತ್ತಿಗೆ ಅರಿವಿಲ್ಲ. ಬಟ್ ಆದರೆ ಅರಿವು ಆಗದೇ ಇದ್ದರೂ ಕೂಡ ತಪ್ಪಾಗ್ತದೆ. ಒಂದು ಇನ್ನೊಂದು ಭಾಗದಲ್ಲಿ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಲೇಬೇಕು ಸೂಕ್ಷ್ಮವಾಗಿ. ಏನು, ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನವೂ ಕೂಡ ಕಾವ್ಯ ಗಿಲ್ಲಿ ಜೊತೆಗೆ ಸ್ನೇಹದಿಂದನೇ ಇದ್ದರು. ಯಾವಾಗ ಮೊನ್ನೆವರೆಗೂ ಕೂಡ. ಈಗ ಕಾವ್ಯ ಅಷ್ಟು ಬದಲಾಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಧನುಷು ಕಾವ್ಯಳ ತಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ತುಂಬಿಟ್ಟಿದ್ದಾನೆ. ಯಾವತ್ತೂ ಕೂಡ ಕಾವ್ಯಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ಅನಿಸ್ಲಿಲ್ಲ. ಆದರೆ ಯಾವಾಗ ಗಿಲ್ಲಿ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ನೋ ಅವತ್ತಿನಿಂದ ಅದು ಕೂಡ ಈಗಾಗಲೇ ಅನಿಸಿದೆ. ಹೊರಗಡೆ ಹೋಗಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲೂ ಕೂಡ ಕಾವ್ಯ ಇದ್ದಾಳೆ. ಅಂದರೆ ಬೇಡ ಸಾಕು ಅನ್ನುವಂತಹ ಆಲೋಚನೆ. ಬಹುಶಃ ಈ ವಾರ ಇದೇ ಒಂದು ನಿಲುವು ಕಾವ್ಯಳನ್ನು ಹೊರಗಡೆ ಹಾಕಿದ್ರೂ ಕೂಡ ಅಚ್ಚರಿ ಇಲ್ಲ. ಮಿಡ್ ವೀಕ್ ಎಲಿಮಿನೇಷನಲ್ಲಿ ಇದೇ ಕಾವ್ಯ ಹೊರಗಡೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಈ ರೀತಿ ಕಾವ್ಯ ಹೊರಗಡೆ ಹೋದರೆ ಅದಕ್ಕೆ ನೇರವಾದಂಥ ಹೊಣೆಗಾರಿಕೆ ಯಾರ್ದು ತಪ್ಪು ಅದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕಾವ್ಯ ಈ ರೀತಿ ಹೊರಗಡೆ ಹೋಗೋದಕ್ಕೆ ಮತ್ತು ಇಷ್ಟು ವೀಕ್ ಆಗೋದಕ್ಕೆ ನೇರವಾದಂಥ ಕಾರಣಕರ್ತ ಯಾರು ಅಂತೇಳಿ ಕೇಳಿದರೆ ಅದು ಈ ಧನುಷ್. ಕಾವ್ಯ ಈ ಹಂತಕ್ಕೆ ಬರೋದಕ್ಕೆ ನೇರವಾದಂಥ ಕಾರಣಕರ್ತ ಧನುಷ್ ಮಾಡಿದಂಥ ಕುತಂತ್ರದ ಪರಿಣಾಮ ಇವತ್ತು ಕಾವ್ಯಗೆ ಈ ಪರಿಸ್ಥಿತಿ ಬಂದಿದೆ. ಬಹುಶಃ ನಾಳೆ ಕಾವ್ಯ ಹೊರಗಡೆ ಹೋದರೂ ಕೂಡ ಧನುಷ್ ಏನು ಬೇಜಾರಾಗಲಿಕ್ಕಿಲ್ಲ. ಆತಂದು ಟಾರ್ಗೆಟ್ ಫಿಕ್ಸ್ ಇದೆ. ಆತ ಎಲ್ಲರನ್ನೂ ಕೂಡ ಇದೇ ರೀತಿ ಮುಗಿಸಿ ನಂತರ ಹೋಗಿ ಟ್ರೋಫಿಯನ್ನು ಪಡಿಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದಾನೆ. ಇದು ಈ ದಡ್ಡಿ ಕಾವ್ಯಗೆ ಅರ್ಥ ಆಗಲಿಲ್ಲ. ಗಿಲ್ಲಿಗೆ ಅರ್ಥ ಆಯಿತು, ಬಟ್ ಹೇಳಿದ್ರು ಕೂಡ ಕಾವ್ಯ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಂತೂ ಇಲ್ಲ. ಇದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು. ಒಂದಂತೂ ಕ್ಲಿಯರ್ ಆಗಿಲ್ಲ ಅರ್ಥ ಆಗ್ತಿದೆ ಸ್ನೇಹಿತರೆ, ಧನುಷು ಮಾಡಿದಂಥ ಸ್ಟ್ರಾಟಜಿಗಳು ಈಗ ವರ್ಕೌಟ್ ಆಗ್ತಿದ್ದಾವೆ. ಕಾವ್ಯಳನ್ನು ಡಮ್ಮಿ ಮಾಡಬೇಕು ಅಂದ್ಕೊಂಡಿದ್ದ, ಅದನ್ನು ಮಾಡಿದ್ದಾನೆ. ಗಿಲ್ಲಿಯಿಂದ ದೂರ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದ, ಅದನ್ನು ಕೂಡ ಮಾಡಿದ್ದಾನೆ. ಏನೇನು ಅಂದ್ಕೊಂಡಿದ್ನೋ ಅವೆಲ್ಲವೂ ಕೂಡ 1 by 1 ಆಗ್ತಿದೆ ಅನ್ನೋದು ಮಾತ್ರ ಸತ್ಯ. ಓವರಲ್ಲಾಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.